ಮಂಡ್ಯದಲ್ಲಿ ರೈತರ ಕಿಚ್ಚು ಕಾವೇರ್ತಾನೆ ಇದೆ. CWRC ಆದೇಶವನ್ನು ಖಂಡಿಸಿ ಪ್ರೊಟೆಸ್ಟ್ ಮುಂದುವರಿತಾ ಇದೆ. ಇಲ್ಲಿ ರೈತ ಸಂಘಟನೆಗಳಿಗೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇವೆ. ಇಲ್ಲಿ ಮಂಡ್ಯದ DC ಕಚೇರಿಗೆ ಕನ್ನಡ ಪರ ಹೋರಾಟಗಾರರು ಮುತ್ತಿಗೆ ಹಾಕ್ತಾ ಇದ್ದಾರೆ. CWRC ಹಾಗೂ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇದ್ದಾರೆ. ಇಲ್ಲಿ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಪ್ರದರ್ಶನಕ್ಕೂ ಕೂಡ ಅಡ್ಡಿ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ತಮಿಳುನಾಡಿನ CM ವಿಜಯ್ ಇದ್ದಾರಲ್ಲ, ಅವರು ನಡೆಸಿದಂಥ ಸಿನಿಮಾ ಜನನಾಯಕನ್ ಅಂತ ಹೇಳಿದ ರಿಲೀಸ್ ಆಗಿದೆ ಕೂಡ. ಅವರ ಸಿನಿಮಾ ಬಿಡುಗಡೆ ಆಗಬಾರ್ದು, ಇಲ್ಲಿ ಪ್ರದರ್ಶನ ಕಾಣಬಾರ್ದು, ಪೋಸ್ಟರ್ ಹರಿದಾಕ್ಬಿಡ್ತೀವಿ, ನಾವು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಅಡ್ಡಿಪಡಿಸ್ತಾ ಇರೋದಿಲ್ಲಿ. ಗುರುಶ್ರೀ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ ಹೋರಾಟಗಾರರು. ಜನನಾಯಕನ್ ಸಿನಿಮಾದ ಪೋಸ್ಟರ್ನ ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನನಾಯಕನ್ ಸಿನಿಮಾ ಪ್ರದರ್ಶನ ರದ್ದು ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ರದ್ದು ಮಾಡಿಸಿದ್ದಾರೆ ಕೂಡ. ಮತ್ತೊಂದು ಕಡೆ ಕಾವೇರಿ ಚಳುವಳಿಗೆ ಹಿತರಕ್ಷಣಾ ಸಮಿತಿ ಕೂಡ ಎಂಟ್ರಿ ಆಗಿದೆ. ಇಲ್ಲಿ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಲ್ಲಿ ಪ್ರತಿಭಟನಾ ಸಭೆ ನಡೆಸಿದೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಹೆದ್ದಾರಿ ತಡೆಯಾಗಿದೆ. ವಿಶ್ವೇಶ್ವರಯ್ಯ ಪ್ರತಿಮೆ ಎದುರುಗಡೆ ಹೆದ್ದಾರಿಯಲ್ಲಿ ಕುಳಿತುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಂದ ನೀರನ್ನು ತಮಿಳುನಾಡಿಗೆ ಬಿಡುವಂಥ 4 TMC ನೀರಿನಷ್ಟು ನೀರು ಹೋಗಬೇಕು ಅನ್ನೋ ತೀರ್ಮಾನ ತಗೊಂಡಂಥ ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿಯ ಆದೇಶವನ್ನು ಈ ದಿನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಕೈ ಜೋಡಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ನೀರಿಲ್ಲ, ನೀರು ಬಿಡಲ್ಲ ಅನ್ನೋ ನಿಲುವಿನಲ್ಲಿ ಏನಿದೆ ಮತ್ತು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದೆ. ಇದೇ ನಿರ್ಧಾರದಲ್ಲಿ ಕರ್ನಾಟಕ ಸರ್ಕಾರ ಇರಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ಅವರ ನಿಲುವು ಸ್ವಾಗತಾರ್ಹ ಆಗಿದ್ದರೂ ಸಹ ಮತ್ತೆ ಮಧ್ಯಾಹ್ನ ಪ್ರಾಧಿಕಾರದ ಸಭೆ ಇರುವ ಕಾರಣ ಪ್ರಾಧಿಕಾರದ CWRC ರೈತರಿಗೆ ಮರಣಶಾಸನ ಬರೆಯುವಂಥ ಒಂದು ಆದೇಶವನ್ನು ಏನು ಮಾಡಿತ್ತು, ಆದೇಶವನ್ನು ಕನ್ನಡಿಗರ ರೈತರ ಮಣ್ಣಿನ ಮಕ್ಕಳ ತೀವ್ರ ಒತ್ತಡದ ನಡುವೆ ಘನ ಸರ್ಕಾರ ಎಚ್ಚೆತ್ತು ಒಂದು ರಿವ್ಯೂ ಪಿಟಿಷನ್ನ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಲ್ಲಿಸಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ವಿಚಾರ. DK ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ಒತ್ತಡಕ್ಕೆ ಏನಾರ ಮಾಡೋದು, ಇಲ್ಲ ತಮಿಳುನಾಡ ಜೋಸೆಫ್ ಅವ್ರನ್ನ ಓಲೈಕಿಸ್ಕೊಳ್ಳೋಕ್ಕೋಸ್ಕರ, ಇಲ್ಲ ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಒತ್ತಡದಿಂದ ಏನಾರ ನೀರು ಬಿಟ್ಟರೆ ಅವ್ರೇನು ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದರು. ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಕಲಾವಿದರು ಮೇಕೆದಾಟು ಪಾದಯಾತ್ರೆ ಭಾಗವಹಿಸ್ತೀವಿ. ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಲಿದ್ದೀರಾ, ತಾವು ನಮಗೆ ನೀರಿಲ್ಲ, ಬರ ಇದೆ ಅಂಥೇಳಿ ಆ ಅಯೋಗ್ಯ ಸಮಿತಿಯವರಿಗೆ ದಯಮಾಡಿ ನೀವು ಮನವರಿಕೆಯನ್ನು ಮಾಡಿ ಅಯೋಗ್ಯ ಸಮಿತಿಯವರಿಗೆ ಪ್ರತಿ ಬಾರಿ ಅವರು ನಮ್ಮ ಕನ್ನಡಿಗರಿಗೆ ಸಂಪೂರ್ಣವಾಗಿ ಅವಮಾನ ಮಾಡ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ, ರೈತರಿಗೆ ಅನ್ಯಾಯ ಆಗ್ತದೆ, ಜಾನುವಾರುಗಳಿಗೆ ನೀರಿಲ್ಲ, ಕನ್ನಂಬಾಡಿ ಕಟ್ಟೆಗಳಿಗೆ ನೀರಿಲ್ಲ. ಇವತ್ತೇನು ಮಂಡ್ಯ ಶಾಸಕರು ಅಲ್ಲೋಗಿ ತಮಿಳುನಾಡಲ್ಲಿ ಹೋಗಿ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಮಾನ್ಯ ಶಾಸಕರೇ, ನೀವು ಸಹ ಮುಖ್ಯಮಂತ್ರಿಗಳಿಗೆ ಕೊಡಿ, ಆ TV ಚಾನಲ್ಗಳಲ್ಲಿ ಬಂದಿರುವಂಥದ್ದನ್ನ ಕೊಡಿ. ಅಲ್ಲಿ ನೀರೆಲ್ಲ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ, ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ನೀವು ಇದಕ್ಕೆ ಏನು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ತೀರಿ, ಬಂಗಾರಪ್ಪನವ್ರ ಥರ ನಿಲುವನ್ನು ತಗೋಬೇಕು. ನೀವು ನಿಲುವನ್ನು ತಗೊಂಡು ರೈತನ ಮಕ್ಕಳುಗಳನ್ನ ಇವತ್ತು